76ನೇ ಸಂವಿಧಾನ ದಿನವನ್ನು ಇವತ್ತು ದೇಶವ್ಯಾಪಿ ಆಚರಿಸಲಾಯಿತು. ಹಳೆಯ ಸಂಸತ್ ಕಟ್ಟಡದ ಸೆಂಟ್ರಲ್ ಹಾಲ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರು. ಡಿಜಿಟಲ್ ಆವೃತ್ತಿಯಲ್ಲಿ 9 ಭಾಷೆಯಲ್ಲಿ ಬಂದಿರೋ ಸಂವಿಧಾನದ ಇದನ್ನು ಪ್ರತಿಯನ್ನೆಲ್ಲ ಬಿಡುಗಡೆ ಮಾಡಿದ್ರು. ಬೋಡೋ, ಕಾಶ್ಮೀರಿ ಇದರಲ್ಲೆಲ್ಲ ಅಳವಡಿಸಿದ್ದಾರೆ ಈ ಸಂವಿಧಾನನ ಈಗ. ಮತ್ತು ಪ್ರಧಾನಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಂವಿಧಾನವನ್ನು ಬಡವರ ರಕ್ಷಣಾ ಕವಚ ಅಂತ ಎಂದು ಕರೆದ ರಾಹುಲ್ ಗಾಂಧಿ ಯಾವ ದಾಳಿಗೂ ಅವಕಾಶ ಕೊಡಲ್ಲ, ಪ್ರತಿಜ್ಞೆ ಮಾಡಬೇಕು ಅಂತ ಕರೆ ಕೊಟ್ಟರು. ಇದು ಚೆನ್ನಾಗಿದೆ ಈ ರಾಹುಲ್. ಇನ್ನು ಮುಖ್ಯಮಂತ್ರಿಗಳು ಸಂವಿಧಾನ ವಿರುದ್ಧ ಮನುವಾದಿಗಳನ್ನು ಗುರುತಿಸಬೇಕು ಅಂತ ಇದನ್ನು ಹೇಳ್ಕೊಂಡೇ ಬಂದರು. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇವರುಗಳದ್ದಿದು. ಯಾವ ಭಾಷೆಗೆ ಒಂದು ಮೈಕ್ ಸಿಕ್ಕಿದ್ರೆ ಇದು ಮನುವಾದಿಗಳನ್ನು ಮಾಡೋದು ಅಂತ ಇದೊಂಥರ ಈ ಹಳೇ ಕಮ್ಯುನಿಸ್ಟಿಂದು ಕಿತ್ತೋಗಿರೋ ಟೇಪ್ ಥರ ಸುಮ್ಮನೆ ಅದನ್ನೇ ಹೇಳುತ್ತಿರ್ತಾರೆ. ಈ ರಾಹುಲ್ ಗಾಂಧಿ ಯಾವುದೇ ದಾಳಿಗೆ ಅವಕಾಶ ಕೊಡೋದಿಲ್ಲ. ಅಲ್ಲಪ್ಪ, ದಾಳಿ ಆಗ್ತಾ ಇದ್ರೆ ತನ್ನ ದಾಳಿ ಏನು ಫಸ್ಟ್ ಹೇಳಿ. ಅದನ್ನು ಹೇಳೋದೇ ಇಲ್ಲ. ದಾಳಿ ಆಗಬೇಕು ಸಂವಿಧಾನದ ಮೇಲೆ. ಯಾವ ರೂಪದಲ್ಲಿ ಅಂದರೆ ಅಂಬೇಡ್ಕರ್ ಸಂವಿಧಾನದ ಮೇಲಲ್ಲ, ಇಂದಿರಾ ಗಾಂಧಿ ಬದಲಾಯಿಸಿರೋ ಸಂವಿಧಾನದ ಮೇಲೆ ಆಗಬೇಕು. ಹೌ ಡಿಡ್ ಸೆಕ್ಯುಲರ್ ಒಳಕ್ಕೆ ಬಂತು ಅದು ಡಿಸ್ಕಷನ್ಗೆ ಬರಬೇಕು ವಾಪಸ್. ಅದು ನಿಮ್ಮ ಅಜ್ಜಿ ಮುತ್ತಜ್ಜಿ ಅಜ್ಜಿ ಮಾಡಿರೋ ಕೆಲಸ, ಅದು ಚರ್ಚೆಗೆ ಬರಬೇಕು. ಅದು ದಾಳಿ. ಅಂಬೇಡ್ಕರ್ ಸಂವಿಧಾನ ಅಲ್ಲ. ಅಂಬೇಡ್ಕರ್ದು ಒರಿಜಿನಲ್ ಸಂವಿಧಾನಕ್ಕೆ ದಾಳಿನೂ ಇಲ್ಲ, ಬೆದರಿಕೆಯೂ ಇಲ್ಲ, ಯಾವನಿಗೆ ತಾಕತ್ತೂ ಇಲ್ಲ. ಅದರ ಮೇಲೆ ದಾಳಿ ಮಾಡಿದ್ದು ದಾಳಿ. ಸೆಕ್ಯುಲರ್ ತಂದ್ರಲ್ಲ ಒಳಗಡೆಗೆ, ಅದು ದಾಳಿ. ಅದು ಚರ್ಚೆಗೆ ಬರಬೇಕು. ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇವರು ನಾನು ರಕ್ಷಣೆ ಮಾಡುತ್ತೀನಿ ಅನ್ನೋದು ನನ್ನ ಪ್ರಕಾರ ವಿ ಹ್ಯಾವ್ ಟು ರಿವಿಸಿಟ್ ದಟ್. ಅದನ್ನು ದಟ್ ಈಸ್ ನಾಟ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಎಸ್. ಇನ್ನು ಪಾಕಿಸ್ತಾನದ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಸಾವನ್ನಪ್ಪಿರುವಂತಹ ವದಂತಿ ಹಬ್ಬಿದೆ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿರುವಂತಹ ಇಮ್ರಾನ್ ಖಾನ್ನ ಪೊಲೀಸರು ಥಳಿಸಿಕೊಂಡಿದ್ದಾರೆ. ಇದಕ್ಕೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಐಎಸ್ಐ ಕಾರಣ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಟ್ವೀಟ್ ಮಾಡಿತು. ಆದರೆ ಇಮ್ರಾನ್ ಖಾನ್ ಸಾವಿನ ಬಗ್ಗೆ ಪಾಕ್ ಸರ್ಕಾರ ಇಲ್ಲಿಯವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇಮ್ರಾನ್ ಖಾನ್ ಸಹೋದರಿಯರು 3 ವಾರದಿಂದ ನಾವು ಜೈಲಿನಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅವಕಾಶ ಕೇಳ್ತಾ ಇದ್ವಿ, ಅಧಿಕಾರಿಗಳು ಯಾರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಜೈಲಾಧಿಕಾರಿಗಳು ಇಲ್ಲಿವರೆಗೂ ಕೂಡ ಸೊಪ್ಪು ಹಾಕಿಲ್ಲ. ಜೈಲಿನಿಂದ ಇಮ್ರಾನ್ ಖಾನ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಕೂಡ ಆಯಿತು. ಹೀಗಾಗಿ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅದು ಏನು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಜೈಲಲ್ಲಿಟ್ಟಿರೋರನ್ನ ಭೇಟಿ ಮಾಡೋಕ್ಕೂ ಬಿಡಲ್ಲ ಅಂತಾರೆ. ಅದನ್ನು ಮನಿ ಟೈಪ್ ಅನ್ನಿಸ್ತಂತಪ್ಪ ಒಬ್ಬನಿಗೆ. ಕಾಂಗ್ರೆಸ್ನಲ್ಲಿ ಮನಿ ಟೈಪ್ ಅನ್ನಿಸ್ತಂತೆ ಅಲ್ಲಿ ಹೋದಾಗ. ಇನ್ನೊಂದು ಮಹಾತಾಯಿಗೆ ಅದು ಇದು ಅತ್ತೆ ಮನೆ, ಮಾವನ ಮನೆ, ಗಂಡನ ಮನೆ ಇದ್ದಂಗೆ ಪಕ್ಕದ್ದು. ಹೋಗು ಅನ್ಬೇಕು ಅಯೋಗ್ಯರನ್ನೆಲ್ಲ ಆ ದೇಶಕ್ಕೆ. ಅಲ್ಲಿ ಅವನು ಏನಾಗಿದೆ ಅಂತ ಹೇಳೋಕ್ಕಾಗದೇ ಇರೋ ದೇಶ. ಅವರು ಬಂದು ಮೊನ್ನೆ ರಾಮ ಜನ್ಮಭೂಮಿ ಇದು ಬಾವುಟಾರಿಸಿದಿಗೆ ಇಸ್ಲಾಮೋಫೋಬಿಯಾ ಅಂತೆ ಭಾರತದಲ್ಲಿ. ಅಯ್ಯೋ, ಕೋತಿಗಳನ್ನು ತಂದು ಕಚಡಗಳ ಅಲ್ಲಿ ಹಿಂದೂಗಳನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೊಡೆದು ಮುಗಿಸ್ಬಿಟ್ರು. ಆಗ ಹಿಂದೂ ಫೋಬಿಯಾ ಕಾಣಲಿಲ್ಲ ಇವರಿಗೆ, ಅಯೋಗ್ಯರಿಗೆ. ಈ ಕಚಡಗಳ ವಿಚಾರ ನಾವಿನ್ನೂ ಮಾತಾಡ್ತಿರೋದನ್ನು ಮುಗಿಸ್ಬಿಡ್ಬೇಕು. ಅದನ್ನು ದೇಶವಾಗಿ ಉಳಿಯೋಕ್ಕೆ ಬಿಡಬಾರ್ದು. ಅದನ್ನು ಅಕ್ರಮ ಗೋವು ಸಾಗಣೆ ಮಾಡ್ತಿದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಾರಂತೆ ಕಲಬುರಗಿಯಲ್ಲಿ ಮಾಡ್ತಾರೆ ಬಿಡಿ. ಕಲಬುರಗಿನಲ್ಲಿ ಭಾಳ ಜನಕ್ಕೆ ಭಾಳ ದಿಮಾಕು ಕೊಬ್ಬುಗಳು ಬಂದ್ಬಿಟ್ಟಿವೆ. ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಭ್ರಮೆಯಲ್ಲಿ ಬಂದಿದ್ದಾರೆ. ಒಂದಿನ ಅಧಿಕಾರ ಸಿಕ್ಕಿದಾಗ ಅವ್ರನ್ನೆಲ್ಲ ಹೆಕ್ಕಿ ತೆಗೆದು ಬಾರಿಸ್ಬೇಕು ಅವ್ರುಗಳಿಗೆ. ಭಾಳ ಜನಕ್ಕೆ ಬಂದಿದೆ ಆ ದಿಮಾಕು ಕೊಬ್ಬುಗಳು. ಇದ್ರ ಮೇಲೆ ಮಾತು ಬರ್ತದೆ. ಕಟ್ಟಿಗೆಯಿಂದ ಹಲ್ಲೆ ಮಾಡಿದಾರಂತೆ. ಮೊಬೈಲ್ನಲ್ಲಿ ಸರಿಯಾಗಿದೆ. ಈಗ ಅರೆಸ್ಟ್ ಮಾಡಿ ಯಾವನ ಕಟ್ಟಿಗೆಯಲ್ಲಿ ಹಲ್ಲೆ ಮಾಡ್ದ ಅವನು ಅವ್ನು ಹಿಡ್ಕೊಂಡು ಅವನು ಬೆನ್ನು ಮುಳೆ ಮುರಿಬೇಕು ಅದೇ ಕಟ್ಟಿಗೆನಲ್ಲಿ. ಈಗ ಅರೆಸ್ಟ್ ಮಾಡಿ ನೋಡೋಣ. ಘನತೆ ವೆತ್ತ ಜನ ಇದ್ದೀರಲ್ಲಪ್ಪ ಕಲಬುರಗಿಯಲ್ಲಿ, ಈಗ ಅರೆಸ್ಟ್ ಮಾಡ್ರಪ್ಪ. ಎಸ್. ಮದುವೆಯಾದ ಜೋಡಿಗಳು ಡಿವೋರ್ಸ್, ಅಕ್ರಮ ಸಂಬಂಧ, ಕರಾಳತೆ, ಸುಳ್ಳು ದಾಖಲೆ ಕೊಟ್ಟು ಮದುವೆಯಾಗಿರೋ ಸಮಸ್ಯೆ ಸೃಷ್ಟಿಯಾಗಿರೋ ಹಿನ್ನೆಲೆಯಲ್ಲಿ ಅರ್ಚಕರು ನ್ಯಾಯಾಲಯದ ಕಟ್ಕಟೆಯನ್ನು ನಿಲ್ಲಬೇಕಾದಂತಹ ಪರಿಸ್ಥಿತಿ. ಹೀಗಾಗಿ ಬೆಂಗಳೂರಿನ ಹಲಸೂರಿನ ಸೋಮೇಶ್ವರ ದೇಗುಲದಲ್ಲಿ ಕಳೆದ 5 ವರ್ಷದಿಂದ ಮದುವೆಗೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಇದನ್ನು ಪ್ರಶ್ನಿಸಿ ಸಿಎಂ ಕಚೇರಿಗೆ ಯುವಕನೋರ್ವ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ದೇವಸ್ಥಾನದ ಟ್ರಸ್ಟಿಗಳು, ಅರ್ಚಕರು ಮಾತನಾಡಿ, ವ್ಯಕ್ತಿಯೊಬ್ಬರು ತನ್ನ ಸ್ನೇಹಿತನ ಪತ್ನಿಯನ್ನೇ ಪಟಾಯಿಸಿ ಇಲ್ಲಿಗೆ ಮದುವೆಯಾಗಿ ಆ ಸ್ನೇಹಿತನಿಂದಲೇ ಕೊಲೆಗೀಡಾಗಿದ್ದ. ಅಲ್ಲದೆ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದು ಮದುವೆ ಆಗಿರೋ ಕೇಸ್ನಲ್ಲಿ ಒರಿಜಿನಲ್ ಅಪ್ಪ ಅಮ್ಮ ಬಂದು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಹೀಗಾಗಿ ನಾವು ಕೋರ್ಟ್ ಅಂತ ಅಲ್ದಾಡಬೇಕಾಯ್ತು, ಸವಾಸನೆ ಬೇಡ ಅಂತ ನಿರ್ಬಂಧ ಮಾಡಿದ್ದೀವಿ ಅಂತ ತಿಳಿಸಿದರು.
ಬೇರೆಯವ್ರ ತಾಯಿ ತಂದೆ ಅಂತ ಹುಡುಗಿ ಕಡೆಯವರು ಹುಡುಗರ ಕಡೆಯವರು ಕರ್ಕೊಂಬಂದು ಸುಳ್ಳು ಸರ್ಟಿಫಿಕೇಟ್ಗಳು ಕೊಟ್ಟು ಮದುವೆ ಆಗ್ತಾರೆ. ಆಮೇಲೆ ಅದು ಪ್ರಾಬ್ಲಮ್ ಆದಾಗ ಇಲ್ಲಿ ಎನ್ಕ್ವೈರಿಗೆ ಬರ್ತಾರೆ. ಆಗ ನಮ್ಮ ಅರ್ಚಕರನ್ನೆಲ್ಲ ಎನ್ಕ್ವೈರಿಗೆ ಕರೀತಾರೆ. ಮತ್ತೊಂದು ಬಂದು ಪೊಲೀಸ್ ಎನ್ಕ್ವೈರಿ ಈ ಥರ ಎಲ್ಲ ನಡೆದಿದೆ. ಕಾಸ್ಟ್ ವಿಚಾರವಾಗಿ ಕೂಡ ಇದಾಗಿದೆ. ಹೌದು, ಇದು ITBT ಕಂಪನಿ ಬಂದ ಮೇಲೆ ಹೆಚ್ಚಾಗಿ ಡೈವರ್ಸ್ ಆಗೋದು, ತೊಂದರೆಗಳು ಜಾಸ್ತಿ ಆಯಿತು. ಆಗಿಂದಾಗಿ ಇದು ನಿಲ್ಲಿಸಿದ್ರು. ಸುಳ್ಳು ದಾಖಲೆ ಕೊಟ್ಟು ಇದು ಮಾಡಿ ಆ ರೀತಿಯಾಗಿ ಇದಾಗಿದೆ. ಫಸ್ಟ್ ಆಫ್ ಆಲ್ ದೇವಸ್ಥಾನದಲ್ಲಿ ನೀವು ಮದುವೆ ಆಗಕ್ಕೆ ಯಾಕೆ ಬಿಡ್ತೀರಿ? ಬಿಡಲೇಬೇಡಿ. ಹಿಂದೆಲ್ಲ ಅವಕಾಶ ಕೊಟ್ಟಿದ್ರು. ಆಯ್ತಲ್ಲ, ಅವತ್ತಿನ ಕಾಲಕ್ಕಿತ್ತು. ಈಗ ಕಾನೂನು ಪ್ರಕಾರದಲ್ಲಿ ರಿಜಿಸ್ಟರ್ ಆಗಬೇಕು ಮ್ಯಾರೇಜ್. ಹೌದು. ನೀವು ಯಾವ ರೂಪದಲ್ಲಿ ಮದುವೆ ಮಾಡಿಕೊಂಡ್ರು ರಿಜಿಸ್ಟರ್ ಮಾಡಬೇಕು. ಅದು ಕಾನೂನು. ಯಾರು ಮಾಡ್ತಿದ್ದೀರೋ ಬಿಡ್ತಿದ್ದೀರೋ ನಂಗೆ ಗೊತ್ತಿಲ್ಲ, ಬಟ್ ರಿಜಿಸ್ಟರ್ ಅಂತೂ ಆಗಬೇಕದು. ಹೌದು, ಆಗಲೇ ಅಧಿಕೃತ ಅಂತ. ಹಾಗಾಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದ್ಬಿಡಿ. ಬೆಸ್ಟ್ ಆಯಿತು. ನಾವಿಲ್ಲಿ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನಿ. ನೀವು ಯಾಕೆ ಮದುವೆ ಮಾಡಕ್ಕೆ ಹೋಗ್ತೀರಿ? ಅವಸಾಬರಿನೇ ಬೇಡ. ಹಾಂ, ಬನ್ನಿ ಪೂಜೆ ಮಾಡಿಸಿ. ಬೇಕಿದ್ರೆ ನಿಮ್ಗೆ ನಂಬಿಕೆ ಇದ್ದರೆ ಇಲ್ಲಿಂದಲೇ ಹೋಗೋದು ಬೇಕಿಲ್ಲ. ದೇವರು ಇಲ್ಲಿಂದ ಮದುವೆ ಮಾಡಲ್ಲ ಅಂದ್ರೆ ಆಯ್ತಪ್ಪ. ಅವ್ರು ಅದೇ ಡಿಸಿಷನ್ಗೆ ಬಂದಿರೋದು. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಪಘಾತದಲ್ಲಿ ಮೃತಪಟ್ಟ IAS ಅಧಿಕಾರಿ ಮಹೇಶ್ ಬೀಳಗಿ ಅವರ ಎಲ್ಲ ಕ್ರಿಯೆ ಎಲ್ಲ ಇವತ್ತು ಮುಗಿದಿದೆ. ರಾಮದುರ್ಗದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಂಬಂಧಿಕರು ಎಲ್ಲರೂ ಸೇರಿದ್ದರು. ಅವ್ರ ಬ್ರದರ್ಸ್ ಇಬ್ಬರು ಇದ್ದರು. ಅವ್ರದ್ದು ಎಲ್ಲ ಕಾರ್ಯಗಳನ್ನು ಪೂರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಡಿದ್ದು ಶುಕ್ರವಾರ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣ ತಪಾಸಣೆ ಆಗಿದೆ. ನವೆಂಬರ್ 28ರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಭಕ್ತರಿಗೆ ನಿರ್ಬಂಧ ಇರುತ್ತೆ. ಕಾರ್ಯಕ್ರಮಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಬಿಜೆಪಿ ನಾಯಕ ಪ್ರಮೋದ್ ಮಧ್ವರಾಜ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಕನಕದಾಸರ ಕಿಂಡಿಗೆ ಮಧ್ವರಾಜ್ ಅವರೇ ಬಂಗಾರದ ಕವಚವನ್ನು ಮಾಡಿಸಿದ್ದು ಅದನ್ನು ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ ನೀಡುವ ಊಟದಲ್ಲಿ ಹಲಾಲ್ ಪ್ರಮಾಣ ಪತ್ರ ಹೊಂದಿರುವ ಮಾಂಸ ಮಾತ್ರ ಕೊಡಲಾಗ್ತಿದೆ ಅನ್ನೋ ಆರೋಪ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರೈಲ್ವೆ ಬೋರ್ಡ್ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದೆ. 2 ವಾರದಲ್ಲಿ ತೋರಿಸಿ ಹೇಳಿದೆ ಈ ಅಭ್ಯಾಸ ಹಿಂದೂಗಳು, ಸಿಖ್ಖರು ಮತ್ತು ಉಳಿದ ಸಮುದಾಯಗಳ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ. ಕರೆಕ್ಟು. ಯಾರಿಗೆ ಬೇಕೋ ಅವ್ರಿಗೆ ಹಲಾಲ್ದನ್ನು ಕೊಟ್ಕೊಳ್ಳಿ. ಅವತ್ತಿಂದ ಎಲ್ಲರೂ ಹೇಳ್ತಿರೋದು ಅದನ್ನೇ. ಯಾರಿಗೆ ಬೇಕೋ ಅವರು ಕೊಟ್ಕೊಳ್ಳಿ ನಿಮ್ಮ ಪ್ರಾಡಕ್ಟ್ಗಳನ್ನು. ಬೇಡದಿದ್ದವ್ರಿಗೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಿ? ಅಧಿಕೃತವಾಗಿ ಮಾಡಿಲ್ಲ ಅಂದ್ಕೊಂಡೇ ಇದನ್ನು ಮಾಡ್ತಾ ಇದ್ದಾರೆ. ಹಾಂ, ಮಾಡಿಲ್ಲ ಅಂತ ಬಡ್ದಾಕ್ಬೇಕು, ಹಿಡ್ಕೊಂಡು ಕ್ರಮ ತಗೋಬೇಕು. 4 ಕಡೆಯಿಂದ ಹಿಡ್ಕೊಂಡು ಕೊಟ್ಟರೆ ದಾರಿಗೆ ಬರುತ್ತಪ್ಪ. ಮಾಡಲ್ಲ. ಬುರುಡೆದಾಸರು ಭಾಳ ಜನ BJPನಲ್ಲೂ. ಅಯ್ಯೋ, ಇವೇನು ಸಾಮಾನ್ಯನ BJPನೂ ಎಲ್ಲ ಅಷ್ಟೇ. ಬೇಕಾದಾಗ ಮಾತ್ರ ಹಿಂದೂ ಇಲ್ಲ, ಆದಮೇಲೆ ಹಿಂದೂನೂ ಇಲ್ಲ, ಬಂದೂನೂ ಇಲ್ಲ, ಅಷ್ಟೇ. ಎಸ್. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯ ಪಡೆಯುವಲ್ಲಿ ಭಾರತ ಯಶ ಕಂಡಿದೆ. ಮೋದಿ ತವರು ರಾಜ್ಯ ಗುಜರಾತ್ನ ಅಹಮದಾಬಾದ್ನಲ್ಲಿ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುತ್ತೆ. ಈ ಮಧ್ಯೆ ಹರಿಯಾಣದ ರೋಹ್ಟಕ್ನ ಬಾಸ್ಕೆಟ್ಬಾಲ್ ಅಂಗಳದಲ್ಲಿ ಅಭ್ಯಾಸದ ವೇಳೆ ಕಬ್ಬಿಣದ ಕಂಬ ಎದೆಯ ಮೇಲೆ ಬಿದ್ದು ಸಬ್ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ 16 ವರ್ಷದ ಹಾರ್ದಿಕ್ ಸಾವನ್ನಪ್ಪಿದ್ದಾರೆ. ಸೇರಿಲ್ಲ, ಹುಡುಗ ಸತ್ತೋದ. ಕಾಮನ್ವೆಲ್ತ್ ಕ್ರೀಡೆ ಸಭೆ ಮಂಡಳಿ ನಮಗೆ ಬರೋದು ನಮಗೆ ಸಂತೋಷ. ಭಾರತಕ್ಕೆ ಬರಲಿ, 20 ವರ್ಷ ಆಗಿತ್ತು, ಬರುತ್ತೆ, ಡ್ಯಾಶು ಎಲ್ಲ ಸಂತೋಷ. ಬಟ್ ಇತ್ತೀಚೆಗೆ ಒಂದು ಗಮನಿಸ್ಬೇಕಪ್ಪ, ಏನು ನಡೆದ್ರೂ ಅಹಮದಾಬಾದು, ಬೇರೆ ಭಾರತದ ಬೇರೆ ಭಾಗನೆಲ್ಲ ಯೂಸ್ಲೆಸ್ ಫೆಲೋಸು ಸಾಯಿರಿ ಅಂತ ಡಿಕ್ಲೇರ್ ಮಾಡಿಬಿಡ್ರಿ BJPನವರು, ಇನ್ಕ್ಲೂಡಿಂಗ್ ಮೋದಿ ಗೌರ್ನಮೆಂಟ್. ಕಂಡಿದ್ದೆಲ್ಲ ಅಹಮದಾಬಾದು. ಅದ್ಯಾವುದೋ ಕ್ರಿಕೆಟಲ್ಲಿ ಅದೇನೋ IPL ಅಹಮದಾಬಾದು, ಅದ್ಯಾವುದೋ 20 ಓವರ್ಸ್ ಮ್ಯಾಚಿಂದು ಅಹಮದಾಬಾದು, ಇನ್ಯಾವನೋ ಫಾರಿನ್ ವಿಸಿಟರ್ ಬಂದಾಗ ಡಿಗ್ನೆಟರಿ ಬಂದ ಅಹಮದಾಬಾದು, ಇನ್ಯಾವನೋ ಟೆಸ್ಟ್ ಮ್ಯಾಚ್ ಯಾವುದೋ ಒಂದು ಬಂತು ಅಹಮದಾಬಾದು. ಏನದು ಒಂದೇನಾ? ಏನು ಬೇರೆಯವ್ರಲ್ಲ ಕತ್ತೆ ಕಾಯಕ್ಕಿದ್ದೀವ ನಾವಿಲ್ಲಿ ಹಂಗಾರೆ? ಈಗ ಕಾಮನ್ವೆಲ್ತ್ ಯಾವ್ದು ಅಹಮದಾಬಾದು. ಎಲ್ಲಿವರೆಗೂ ಈ ರೀತಿ ಕೇಳಿ. ಏಕ ಭಾರತ್ ಯಾವ್ರಿ? ಏಕ ಭಾರತ್ ನಿಮ್ಮದು ಇದೇನಾ? ನಿಮ್ದು ಏಕ ಭಾರತ? ಟ್ಯಾಕ್ಸ್ ಕೊಡೋಕೆ ನಾವು ಬೇಕಾ ಕರ್ನಾಟಕದಿಂದ? ಎಲ್ಲ ಬೆನ್ಮೂಳೆ ಇಲ್ಲದೆ ಇರೋಲ್ಲ MP ಗಳು ನಮ್ಮಲ್ಲಿ. ಹಾಂಗ್ಕಾಂಗ್ನಲ್ಲಿ ಜನವಸತಿಯ 2 ಬಹುಮಹಡಿ ಕಟ್ಟಡದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು 13 ಜನ ಸಜೀವವಾಗಿ ದಹನವಾಗಿದ್ದಾರೆ. 2 ಕಟ್ಟಡಗಳಲ್ಲಿ 100 ಜನ ವಾಸವಾಗಿದ್ದರು. ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿ ಮರಗಳಂತೆ ಇಡೀ ಬಿಲ್ಡಿಂಗ್ನಲ್ಲಿದ್ದಂಥ ಎಲ್ಲರೂ ಕೂಡ ಸುಟ್ಟು ಹೋಗಿದ್ದಾರೆ.